नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन् महादेवाय ते नमः। ಟಿವಿ ನೈನ್ ಡಿಜಿಟಲ್ ವಾಹಿನಿಯ ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಈ ವಾರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇನು, ನಮ್ಮ ಗ್ರಹಗತಿಗಳೇನು, ನಾವು ಯಾವ ಎಚ್ಚರಿಕೆಯನ್ನು ತಗೋಬೇಕಾಗಿರುತ್ತೆ, ಹಾಗೆ ನಮಗೆ ಅದೃಷ್ಟ ಹೇಗೆ ಕೂಡಿ ಬರುತ್ತೆ, ನಾವು ಯಾವ ರೀತಿಯ ಒಂದು ಜಾಗೃತಿಯನ್ನು ವಹಿಸಬೇಕು ಅಂತಕ್ಕಂಥ ತಿಳಿಸ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮವೇ ವಾರಭವಿಷ್ಯ। ಈ ವಾರದಲ್ಲಿ ತಾರೀಖು 18/11/2024 24/11/2024 ತನಕ ಈ ವಾರದಲ್ಲಿ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಕಾರ್ತಿಕ ಮಾಸ, ಶರದ್ ಋತು, ಕೃಷ್ಣ ಪಕ್ಷ, ಹಾಗೆಯೇ ಈ ವಾರದಲ್ಲಿ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಪರ್ವದಿನ, ದಾಸವರೇಣ್ಯರನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು, ಅವರ ಕೀರ್ತನೆಗಳ ಮುಖಾಂತರ, ಅವರ ಒಂದು ನುಡಿಗಳ ಮುಖಾಂತರ ಸಮಾಜದಲ್ಲಿ ಎಚ್ಚರಿಕೆಯನ್ನು ತಿಳಿಸಿದಂತಹವರು, ಅಂತಹ ಮಹನೀಯರ ಒಂದು ಜಯಂತಿಯನ್ನು ಆಚರಣೆ ಮಾಡ್ಕೊಳ್ತೀವಿ। ಹಾಗೆ ಕಾರ್ತಿಕ ಸೋಮವಾರ, ಸಂಕಷ್ಟ ಚತುರ್ಥಿ ಬರುತ್ತೆ, ಹಾಗೆ ಕಾರ್ಕಳದಲ್ಲಿ ದೀಪೋತ್ಸವ ನಡೀತಕ್ಕಂಥದ್ದು, ವಿಶ್ವ ದೂರದರ್ಶನ ದಿನ ಕೂಡ ಇದಾಗಿರುತ್ತೆ। ದೂರದರ್ಶನ ಏನು ನಾವು ಫಸ್ಟ್ ಟಿವಿ ಅಂತ ಕೂತ್ಕೊಂಡಾಗ ಇಡೀ ಕುಟುಂಬಗಳೇ ಕೂತ್ಕೊಂಡು ಒಳ್ಳೆ ಸಿನಿಮಾದ ನೋಡೋ ಥರ ಊರೂರೇ ಕೂತ್ಕೊಂಡು ನೋಡ್ತಾ ಇದ್ದಂತಹ ಅಂತಹ ಟಿವಿಯ ಒಂದು ದಿನ ಅಂದರೆ ದೂರದರ್ಶನದ ದಿನ ಕೂಡ ಇದಾಗಿರುತ್ತೆ। ಕಾಲಾಷ್ಟಮಿಯ ದಿನ ಕೂಡ ಇದಾಗಿರುತ್ತೆ। ಈ ವಾರದಲ್ಲಿ ಬರ್ತಕ್ಕಂಥದ್ದು ಮಂಗಳೂರಿನಲ್ಲಿ ಮಂಗಳಾದೇವಿಯ ವ್ರತವನ್ನು, ದೀಪವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಪರ್ವ ವಾರ ಕೂಡ ಈ ವಾರದಲ್ಲಿ ಸಾಕಷ್ಟು ಶುಭಗಳಿರ್ತಕ್ಕಂಥದ್ದು। ಇನ್ನು ಕಾರ್ತಿಕ ಮಾಸ ಅಂದ್ರೇ ದೀಪದ ಮಾಸ, ಕಾರ್ತಿಕ ಮಾಸ ಅಂದರೆ ಜಾಗೃತಿಯ ಮಾಸ, ಕಾರ್ತಿಕ ಮಾಸ ಅಂತ ಹೇಳಿದ್ರೆ ಒಂದು ಜ್ಞಾನದ ಮಾಸ ಕೂಡ ಇದಾಗಿರುತ್ತೆ। ಇನ್ನು ಈ ವಾರದಲ್ಲಿ ಗ್ರಹಗತಿಗಳು ಹೇಗಿರುತ್ತೆ, ಅದರ ಜೊತೆಗೆ ಶನಿ ಭಗವಾನರು ಈಗ ನೇರ ಸಂಚಾರಕ್ಕೆ ಪ್ರಾರಂಭ ಕೂಡ ಮಾಡಿದ್ದಾರೆ। ಇನ್ನು ರವಿ ಏನು ಜಗದ ಚಕ್ಷು ಆಗಿರ್ತಕ್ಕಂಥ ರವಿ ಕೂಡ ಈಗ ಈ ವಾರದಲ್ಲಿ ತನ್ನ ನೀಚತ್ವವನ್ನು ಬಿಟ್ಟು ನೀಚತ್ವದಿಂದ ಹೊರಗೆ ಬಂದಿರತಕ್ಕಂಥ ವಾರ ಕೂಡ ಇದಾಗಿರುತ್ತೆ। ಈ ವಾರದಲ್ಲಿ ರಾಹು ಗ್ರಹ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ, ಗುರು ಗ್ರಹ ವೃಷಭ ರಾಶಿಯಲ್ಲಿ ಸಂಚಾರ ಮಾಡುತ್ತೆ, ಹಾಗೆ ಕುಜ ಬಂದು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು, ಕೇತು ಕನ್ಯಾದಲ್ಲಿರ್ತಕ್ಕಂಥದ್ದು, ರವಿ ಮತ್ತು ಬುಧ ವೃಶ್ಚಿಕ ರಾಶಿಯಲ್ಲಿ, ಶುಕ್ರ ಗ್ರಹ ಧನುರ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಒಂದು ಕುಂಡಲಿ ಕೂಡ ಆಗಿರುತ್ತೆ। ಇನ್ನು ಶನಿ ಗ್ರಹ ನೇರ ಸಂಚಾರವನ್ನು ಮೂಲ ತ್ರಿಕೋಣದಲ್ಲಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಒಂದು ರಾಶಿಯ ಒಂದು ಇದು ಕೂಡ ಆಗಿರುತ್ತೆ, ಕುಂಡಲಿ ಕೂಡ ಆಗಿರುತ್ತೆ। ಇನ್ನು ಈ ವಾರದಲ್ಲಿ ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡುತ್ತಾ ಈ ವಾರದಲ್ಲಿ ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ ಕೂಡ ಬಂದಿರತಕ್ಕಂತಹ ವಾರ ಕೂಡ ಇದಾಗಿರುತ್ತೆ। ಇನ್ನು ಈ ವಾರದ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಕುಜ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ। ಈ ವಾರದಲ್ಲಿ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ। ಕೆಲಸದಲ್ಲಿ ಚೆನ್ನಾಗಿರುತ್ತೆ, ಧನ ಯೋಗ ಇರತಕ್ಕಂಥ ವಾರ, ಎಷ್ಟು ಕಷ್ಟಪಡ್ತೀರೋ ಅಷ್ಟು ಅನುಕೂಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ। ಯಾಕೆಂದರೆ ಶನಿ ಭಗವಾನರ ಒಂದು 11ನೇ ಮನೆಯ ಲಾಭ ಕೂಡ ಅನುಕೂಲ ಕೂಡ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ। ಹಾಗೆಯೇ ವ್ಯಾಪಾರದಲ್ಲಿ ಪ್ರಗತಿ ಇರುತ್ತೆ, ಖರ್ಚುಗಳು ಕಡಿಮೆ ಆಗುತ್ತೆ। ವೃಶ್ಚಿಕ ರಾಶಿಯಲ್ಲಿ ಹಾಗೆ ರವಿ ಭಗವಾನರು ಕೂಡ ಸಂಚಾರ ಮಾಡ್ತಾ ಇರ್ತಕ್ಕಂಥ ವಾರ ಆಗಿರೋದ್ರಿಂದ ಖರ್ಚು ಕಡಿಮೆ ಇರುತ್ತೆ, ಭೂಮಿಯಿಂದ ಒಳ್ಳೆಯದಾಗುತ್ತೆ, ಭೂಮಿ ಮಾರಾಟ ಇರ್ಬೋದು, ಮನೆ ಮಾರಾಟ ಇರ್ಬೋದು, ಮನೆ ತೊಗೊಳ್ತಕ್ಕಂಥದ್ದು, ಸೈಟ್ ತೊಗೊಳ್ತಕ್ಕಂಥದ್ದು, ಮನೆ ಕಟ್ಟಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ ಕೂಡ ಇರುತ್ತೆ, ಉದ್ಯೋಗದಲ್ಲಿ ಶುಭ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಕೂಡ ಸಣ್ಣ ಪುಟ್ಟದ್ದು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ। ಕೇಸರಿ ಬಣ್ಣ ಉಪಯೋಗಿಸ್ಕೊಳ್ಳಿ, ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ। ಈ ವಾರದಲ್ಲಿ ಶಿವನ ದರ್ಶನ ಮಾಡ್ಕೊಳ್ಳಿ, ಪಾರ್ವತಿ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳಿ, ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 1 ಮತ್ತು 9 ಆಗಿರುತ್ತೆ। ಈ ವಾರದಲ್ಲಿ ಸಾಧ್ಯವಾದಷ್ಟು ಓಂ ರುದ್ರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ। ಮುಂದಿನ ರಾಶಿ ವೃಷಭ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಶತ್ರು ಮನೆಯಲ್ಲಿ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ। ಇನ್ನು ವೃಷಭ ರಾಶಿಯವರಿಗೆ ಈ ವಾರದಲ್ಲಿ 5ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ। ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಖರ್ಚು ಕೂಡ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಹಾಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಸಣ್ಣ ಪುಟ್ಟ ಉಲ್ಬಣ ಆಗ್ತಕ್ಕಂಥದ್ದು, ಹಾಗೆ ಗುರು ಹಿರಿಯರ ಆಶೀರ್ವಾದ ಪರಿಪೂರ್ಣವಾಗಿರುತ್ತೆ, ಸಂಕಲ್ಪ ಸಿದ್ಧಿ ಆಗ್ತಕ್ಕಂಥದ್ದು, ಅಲ್ಪ ಅನಾರೋಗ್ಯ ಕಾಡ್ತಕ್ಕಂಥದ್ದು, ಸಂಬಳದಲ್ಲಿ ಸ್ವಲ್ಪ ಜಾಸ್ತಿ ವೇರಿಯೇಷನ್ ಆಗ್ತಕ್ಕಂಥದ್ದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಈ ವಾರದಲ್ಲಿರುತ್ತೆ। ಸಾಲಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀರಾ, ಅದು ಮಂಜೂರಿ ಆಗ್ತಕ್ಕಂಥದ್ದು। ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಕೆಲಸಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಿರುತ್ತೆ। ಮಹಿಳೆಯರಿಗೆ ಪ್ರಯಾಣ ಯೋಗಗಳಿರ್ತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಕಳ್ಕೊಂಡಿರೋ ಹಣ ಪಡ್ಕೊಳ್ತಕ್ಕಂಥ ಸಾಧ್ಯತೆ ಮಹಿಳೆಯರಿಗಿರುತ್ತೆ। ಕಲಾವಿದರಿರ್ಬೋದು, ಸಿನಿಮಾ
ನಟರಿರ್ಬೋದು, ಸಾಹಿತಿಗಳಿರ್ಬೋದು, ಬಹಳಷ್ಟು ಸಾಕಷ್ಟು ಪರಿಪೂರ್ಣ ಅವಕಾಶಗಳು ಬರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆಧ್ಯಾತ್ಮಿಕ ಚಿಂತಕರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಮೂಡ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ. ವಿವಾಹ ಯೋಗ ಅಂತ ಹೇಳುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಇರ್ತಕ್ಕಂಥದ್ದು, ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಒಂದು ಗಟ್ಟಿ ನಿರ್ಧಾರ ತಗೊಳ್ತಕ್ಕಂಥ ವಾರ ಸಹ ವೃಷಭ ರಾಶಿಯವರಿಗಾಗಿರುತ್ತೆ. ಈ ವಾರದಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಬಿಳಿ ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಮತ್ತು 4 ಆಗಿರುತ್ತೆ. ಈ ವಾರದಲ್ಲಿ ಅಸಾಧ್ಯವಾದಷ್ಟು ಕುಂಕುಮಾರ್ಚನೆಯನ್ನು, ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಬರ್ತಕ್ಕಂಥದ್ದು. ಮೊಸರಿನ ದಾನ ಮಾಡಿ. ಈ ವಾರದಲ್ಲಿ ಮೊಸರಿನ ದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಶುದ್ಧ ಸ್ಫಟಿಕ ಭಾಸ್ಕರಾಯ ನಮಃ, ಶುದ್ಧ ಸ್ಫಟಿಕ ಭಾಸ್ಕರಾಯ ನಮಃ ಈ ಮಂತ್ರವನ್ನು ಈ ವಾರದಲ್ಲಿ ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ ವೃಶ್ಚಿಕದಲ್ಲಿ ರವಿಯೊಟ್ಟಿಗೆ ಸಂಚಾರ ಮಾಡ್ತಾ ಇದ್ದೇನೆ. ಬುಧಾದಿತ್ಯ ಯೋಗ, ಇದನ್ನೇ ನಾವು ಬುಧಾದಿತ್ಯ ಯೋಗ ಅಂತೂ ಕೂಡ ಕರಿತೀವಿ. ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ, ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗ್ಬೋದು. ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ವಾಹನ ಯೋಗ ಇರತಕ್ಕಂಥದ್ದು, ಮಹಿಳೆಯರಿಗೆ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು, ಹಾಗೆಯೇ ಚಿನ್ನಾಭರಣ ಅಥವಾ ಮನೆಗೆ ಏನಾದರೂ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಕೊಂಡ್ಕೊಂಬರ್ತಕ್ಕಂಥದ್ದು, ರಾಜಕೀಯವಾಗಿ ಪ್ರಗತಿ ಕಾಣ್ತಕ್ಕಂಥದ್ದು, ಮನೆ ಅಥವಾ ಮಾರಾಟಕ್ಕೆ ಇಟ್ಟಿದ್ದೀರಾ ಅದರಿಂದ ಶುಭ ಆಗ್ತಕ್ಕಂಥ ಯೋಗ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮನೆ ರಿಪೇರಿ ಇರ್ಬೋದು. ವಾಹನ ಯೋಗ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ವಿದೇಶದಿಂದ ಶುಭ ಸುದ್ದಿ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಸಿರು ಮತ್ತು ನೀಲಿಯ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಮತ್ತು 5 ಆಗಿರುತ್ತೆ. ಓಂ ವಾಮದೇವಾಯ ನಮಃ, ಓಂ ವಾಮದೇವಾಯ ನಮಃ ಈ ಮಂತ್ರವನ್ನು ಈ ವಾರದಲ್ಲಿ ಹೆಚ್ಚಾಗಿ ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಕಬ್ಬಿನ ರಸದಿಂದ ಶಿವನ ಅಭಿಷೇಕ ಮಾಡಿಸಿ. ಕಬ್ಬಿನ ರಸದಿಂದ ಶಿವನಿಗೆ ಅಭಿಷೇಕ. ಕಾರ್ತಿಕ್ ಮಾಸ ಅಂದರೆ ಅಭಿಷೇಕ ಪ್ರಿಯ ಶಿವ, ಶಿವನ ಸ್ಮರಣೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಕಬ್ಬಿನ ರಸದಿಂದ ಶಿವನ ಅಭಿಷೇಕ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಕಟಕ ರಾಶಿಯವರಿಗೆ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೊಡೋದಾಗಿರುತ್ತೆ. ಇನ್ನು ಕಟಕ ರಾಶಿಯಲ್ಲಿ ಈಗಾಗಲೇ ಜನ್ಮದಲ್ಲಿಯೇ ಇರತಕ್ಕಂಥ ಕುಜ ಕೋಪತಾಪಗಳು ಜಾಸ್ತಿ ಇರುತ್ತೆ. 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕೋಪತಾಪ ಜಾಸ್ತಿ, ಆವೇಶ ಜಾಸ್ತಿ, ತಾಳ್ಮೆ ಇರಲಿ, ಸಹನೆ ಇರಲಿ, ತಕ್ಷಣವೇ ಎಲ್ಲರಿಗೂ ರಿಯಾಕ್ಟ್ ಮಾಡೋದು ಬೇಡ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಆಕಸ್ಮಿಕ ಕಾರ್ಯಸಿದ್ಧಿ, ಆಕಸ್ಮಿಕ ಧನ ಯೋಗ ಇರತಕ್ಕಂಥದ್ದು, ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು, ಪ್ರಯಾಣ ಯೋಗ ಇರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥದ್ದು, ಹಾಗೆ ವೃತ್ತಿಯಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬ ಬೇಕಾದವರ ಆರೋಗ್ಯದ ಚಿಂತೆ ಅಥವಾ ಅವರನ್ನು ಕಳ್ಕೊಳ್ಳೋದು ಅಥವಾ ಅವರ ಬಗ್ಗೆ ಯೋಚನೆ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಷೇರು ಮಾರ್ಕೆಟು ಇದರಲ್ಲಿ ಸ್ವಲ್ಪ ಹೂಡಿಕೆಯಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮಗೆ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಜಾಗೃತಿಯಾಗಿರಿ. ಬಾಂಧವ್ಯಗಳು ಚೆನ್ನಾಗಿರುತ್ತೆ. ಜವಾಬ್ದಾರಿಗಳು ನಿಭಾಯಿಸ್ತೀರಾ. ಪ್ರಯಾಣ ಯೋಗ ಇರತಕ್ಕಂಥದ್ದು. ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕಗಳು ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳು ಕೂಡ ಪರಿಪೂರ್ಣವಾಗಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಆಗ್ತಕ್ಕಂಥದ್ದು, ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಕರ್ಕಾಟಕ ರಾಶಿಯವರಿಗಿರುತ್ತೆ. ಉದ್ಯಮಿದಾರರಿಗೆ ಒಳ್ಳೆಯದಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಶುಭ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಒಳ್ಳೆಯದಾಗ್ತಕ್ಕಂಥದ್ದು. ಬಿಳಿ ಮತ್ತು ಹಳದಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಮತ್ತು 9 ಆಗಿರುತ್ತೆ. ಓಂ ಪುರುಷೋತ್ತಮಾಯ ನಮಃ, ಓಂ ಪುರುಷೋತ್ತಮಾಯ ನಮಃ ಈ ಮಂತ್ರವನ್ನು ಈ ವಾರ ಪೂರ್ತಿ ಜಪ ಮಾಡ್ಕೊಳ್ಳಿ. ಹಾಗೆಯೇ ಎಳನೀರನ್ನು ದಾನ ಕೊಡೋದು, ಎಳನೀರಿನ ಅಭಿಷೇಕ ಮಾಡ್ಕೊಳ್ಳೋದು, ನಾಗರ ಕಲ್ಲಿನ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಬರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ರವಿ ವೃಶ್ಚಿಕ ರಾಶಿಯಲ್ಲಿ ಬುಧನೊಟ್ಟಿಗೆ ಸಂಚಾರ ಮಾಡ್ತಾ ಇದ್ದಾನೆ. ಸಿಂಹರಾಶಿಯವರಿಗೆ 7ರಿಂದ 8 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಶನಿ ಬೇರೆ ನೇರ ಸಂಚಾರಕ್ಕೆ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು. ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದ ಕೂಡ ಲಾಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. 7ರಿಂದ 8 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥ ಯೋಗ. ಕೆಲಸದಲ್ಲಿ ಒಂದು ಒಳ್ಳೆಯ ಎಲ್ಲೋ ಒಂದು ಕಡೆ ಬಡ್ತಿ ಸಿಗ್ತಕ್ಕಂಥ ಯೋಗ. ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥದ್ದು. ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಕಲಹಗಳು ಇತ್ಯರ್ಥ ಆಗ್ತಕ್ಕಂಥದ್ದು. ರೈತರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಆಕಸ್ಮಿಕ ಪ್ರಯಾಣ ಯೋಗ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅತಿಯಾದ ಬುದ್ಧಿವಂತಿಕೆ ಬೇಡ. ಸ್ವಲ್ಪ ತೋರ್ಪಡಿಸಿಕೆಯಲ್ಲಿ ಸ್ವಲ್ಪ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ. ಆರೋಗ್ಯ ಚೆನ್ನಾಗಿರುತ್ತೆ. ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಂಪು ಮತ್ತು ಕೇಸರಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಮತ್ತು 8 ಆಗಿರುತ್ತೆ. ಓಂ ಕಪರ್ದಿನೇ ನಮಃ, ಓಂ ಕಪರ್ದಿನೇ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು
ವಾರದಲ್ಲಿ ಸಾಧ್ಯವಾದಷ್ಟು ಅಶ್ವತ್ಥಕಟ್ಟೆಯ ದರ್ಶನ ಮಾಡ್ಕೊಳ್ಳೋದು, ಅಶ್ವತ್ಥಕಟ್ಟೆಗೆ ಅಭಿಷೇಕ ಮಾಡಿಸ್ಕೊಂಬರೋದ್ರಿಂದ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಸಿಂಹ ರಾಶಿಯವರಿಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ. ಕನ್ಯಾ ರಾಶಿಯವರಿಗೆ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ 3ನೇ ಮನೆಯಲ್ಲಿ ರವಿಯೊಟ್ಟಿಗೆ ಸಂಚಾರ ಮಾಡ್ತಾ ಇದ್ದಾನೆ. ಹಾಗೆ ಈ ವಾರದಲ್ಲಿ ನೋಡೋಕೆ ಹೋದಾಗ ಆದಾಯದಲ್ಲಿ ಏರಿಕೆ ಆಗುತ್ತೆ, ವ್ಯಾಪಾರದಲ್ಲಿ ಶುಭ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ವಾಹನ ಯೋಗ ತುಂಬ ಚೆನ್ನಾಗಿರೋದು, ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ಅವಿವಾಹಿತರಿಗೆ ವಿವಾಹ ಯೋಗ ಇರ್ತಕ್ಕಂಥದ್ದು, ವೃತ್ತಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ, ಶತ್ರುಗಳು ಮಿತ್ರರಾಗ್ತಾರೆ, ಆಕಸ್ಮಿಕ ಧನ ಯೋಗ ಇರ್ತಕ್ಕಂಥದ್ದು, ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ ಕೂಡ ಇರುತ್ತೆ, ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರ್ತಕ್ಕಂಥ ವಾರ ಸಹ ಕನ್ಯಾ ರಾಶಿಯವರಿಗೆ ಇರುತ್ತೆ, ಉದ್ಯೋಗದಲ್ಲಿ ಶುಭ ಆಗುತ್ತೆ. ಹಾಗೆಯೇ ವಿದೇಶ ಪ್ರಯಾಣ ಯೋಗ ಕೂಡ ಕೂಡಿ ಬಂದಿರತಕ್ಕಂಥ ವಾರ ಕೂಡ ಇದಾಗಿರುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಹಸಿರು ಮತ್ತು ಕಪ್ಪು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಈ ವಾರದಲ್ಲಿ ದಕ್ಷಿಣ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 2 ಆಗಿರುತ್ತೆ. ಈ ವಾರದಲ್ಲಿ ಸಾಧ್ಯವಾದಷ್ಟು ಓಂ ಜಟಾಧರಾಯ ನಮಃ, ಓಂ ಜಟಾಧರಾಯ ನಮಃ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಗುರುಗಳಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡ್ಕೊಂಡು ಬಂದಿದ್ದೆ ಆದರೆ ತುಂಬಾ ಈ ವಾರದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಮುಂದಿನ ರಾಶಿ ತುಲಾ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರನು ಧನುಸ್ಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಶತ್ರು ಮನೆಯಲ್ಲಿ. ಹಾಗೆ ತುಲಾ ರಾಶಿಯವರಿಗೆ 6ರಿಂದ 7 ಗ್ರಹಗಳ ಶುಭ ಫಲ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಕಷ್ಟಕ್ಕೆ ತಕ್ಕ ಫಲ ಸಿಗುತ್ತೆ. ಸುಮ್ಮನೆ ಯಾರೋ ಏನೋ ಬರ್ತಾರೆ, ಯಾರೋ ಏನೋ ಸಹಾಯ ಮಾಡ್ತಾರೆ ಅಂತ ಕಾಯಕ್ಕೆ ಹೋಗಬೇಡಿ. ನಿಮ್ಮ ಶ್ರಮ, ನಿಮಗೆ ಗುರಿ ಇರಲಿ, ಅದರಿಂದ ಸಾಕಷ್ಟು ಶುಭ ಆಗುತ್ತೆ. ಮಹಿಳೆಯರಿಗೆ ಪರಿಪೂರ್ಣ ಅವಕಾಶಗಳಿರ್ತಕ್ಕಂಥ ಒಂದು ವಾರ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ನೀಚ ರವಿ ಬಿಡುಗಡೆ ಆಗಿ ದ್ವಿತೀಯದಲ್ಲಿ ರವಿ ಬುಧ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಸಾಕಷ್ಟು ಶುಭ ಫಲಗಳಿದೆ. ಶ್ರಮ ಪಡಿ, ಒಳ್ಳೆಯ ಆಲೋಚನೆಗಳು ಮಾಡಿ, ಧನಾತ್ಮಕವಾಗಿ ಯೋಚನೆ ಮಾಡ್ಕೊಳ್ಳಿ. ಕೆಲಸಗಳಲ್ಲಿ ಶುಭ ಆಗುತ್ತೆ. ವಾಹನ ಯೋಗ ಚೆನ್ನಾಗಿದೆ, ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ. ಕಠಿಣವಾದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಕುಟುಂಬದಲ್ಲಿ ಪೂರ್ಣ ಸಹಕಾರ ಇರುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಒಳ್ಳೆಯದಾಗೋದು, ಕಾನೂನು ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸರ್ಕಾರದ ಮಟ್ಟಿಗೆ ಏನಾದರೂ ಕೆಲಸ ಕಾರ್ಯಗಳಾಗಬೇಕಾದ್ರೆ ಅದರಲ್ಲೂ ಕೂಡ ಶುಭ ಆಗ್ತಕ್ಕಂಥ ವಾರ ಸಹ ತುಲಾ ರಾಶಿಯವರಿಗಾಗಿರುತ್ತೆ. ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಬಿಳಿ ಮತ್ತು ಹಸಿರು ಬಣ್ಣವನ್ನು ಈ ವಾರದಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಹಾಗೆ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 6 ಮತ್ತು 3 ಆಗಿರುತ್ತೆ. ಸಾಧ್ಯವಾದಷ್ಟು ಹನುಮನ ದರ್ಶನ ಮಾಡ್ಕೊಳ್ಳಿ. ಹನುಮನಿಗೆ ವೀಳ್ಯದೆಲೆಯನ್ನು ಅರ್ಪಣೆ ಮಾಡೋದು ಅಥವಾ ಬೆಣ್ಣೆಯ ಅಲಂಕಾರವನ್ನು ಮಾಡಿಸಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ನಮೋ ಆಂಜನೇಯ, ಓಂ ನಮೋ ಆಂಜನೇಯ ಈ ಮಂತ್ರವನ್ನು ಈ ವಾರದಲ್ಲಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಕುಜನು ನೀಚನಾಗಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ವಾರ ಕೂಡ ಆಗಿರುತ್ತೆ. ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಜೊತೆಗೆ ಜನ್ಮದಲ್ಲೇ ಇರ್ತಕ್ಕಂಥ ರವಿ ಬುಧ ಇದ್ದಾನೆ, ಭೂಮಿ ಯೋಗ ಇದೆ. ಈ ರಾಶಿಯವರಿಗೆ ಈ ವಾರದಲ್ಲಿ 7ರಿಂದ 8 ಗ್ರಹಗಳು ಶುಭ ಫಲ ಇದ್ದರೂ ಕೂಡ ಆರೋಗ್ಯ, ವಾಹನದ ಬಗ್ಗೆ ಚಿಂತೆ ಇರುತ್ತೆ. ವಾಹನದ ಕಂಟಕಗಳು, ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ಲೋನ್ಗೆ ಅಪ್ಲೈ ಮಾಡಿದ್ದೀರಾ ಅದು ಕೂಡ ಸಿಗ್ತಕ್ಕಂಥ ಯೋಗ, ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತೊಗೊಳ್ಳೋ ಯೋಗ. ಆದರೆ ಆರೋಗ್ಯದ ಚಿಂತೆಗಳು ಕೂಡ ಸ್ಟಮಕ್ ರಿಲೇಟೆಡ್ ಇರ್ಬೋದು, ತಲೆನೋವು ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ನ್ಯಾಯವಾದಿಗಳಿಗೆ, ನ್ಯಾಯಾಂಗ ಇಲಾಖೆಯಲ್ಲಿರ್ತಕ್ಕಂಥವ್ರಿಗೆ ಶುಭ ಆಗುತ್ತೆ. ಮಹಿಳೆಯರಿಗೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ವಾಹನ ಯೋಗ, ಮಹಿಳೆಯರಿಗೆ ಸ್ವಲ್ಪ ಸಣ್ಣ ಪುಟ್ಟ ಟೆನ್ಷನ್ ಉಂಟಾಗ್ತಕ್ಕಂಥದ್ದು. ಗಂಡ ಹೆಂಡತಿಯರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ. ಪಾಲುದಾರಿಕೆಯಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ. ಹಾಗೆಯೇ ಏನಾದರೂ ಕಬ್ಬಿಣ ವ್ಯಾಪಾರಿಗಳಿಗೆ ಶುಭ ಆಗ್ತಕ್ಕಂಥದ್ದು, ಬಿಲ್ಡರ್ಸ್ಗೆ ಒಳ್ಳೆಯದಾಗ್ತಕ್ಕಂಥದ್ದು, ರಿಯಲ್ ಎಸ್ಟೇಟ್ ಅವರು ವೃಶ್ಚಿಕ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ದ್ವಿತೀಯದಲ್ಲಿರ್ತಕ್ಕಂಥ ಶುಕ್ರನಿಂದ ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಮಹಿಳೆಯರಿಂದ ಮನೆಯಲ್ಲಿ ಸಾಕಷ್ಟು ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಕೂಡಿ ಬಂದಿರತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಹಳದಿ ಮತ್ತು ಕೆಂಪು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಮತ್ತು 9 ಆಗಿರುತ್ತೆ. ಸಾಧ್ಯವಾದಷ್ಟು ಎಲ್ಲಾದರೂ ಪಂಚಾಮೃತವನ್ನು ದಾನ ಮಾಡಿ. ಪಂಚಾಮೃತವನ್ನು ಶಿವನ ದೇವಸ್ಥಾನದಲ್ಲಿ ಕೊಡೋದು ಅಥವಾ ಯಾರಿಗಾದರೂ ಪಂಚಾಮೃತವನ್ನು ಬಾಳೆಹಣ್ಣು, ಮೊಸರು, ತುಪ್ಪ, ಜೇನುತುಪ್ಪ ಹಾಕಿ ಸಕ್ಕರೆಯನ್ನು ಹಾಕಿ ಮಾಡ್ತಕ್ಕಂಥ ಪಂಚಾಮೃತವನ್ನು ಈ ವಾರದಲ್ಲಿ ದಾನ ಮಾಡಿದ್ದೆ ಆದರೆ ಸಾಕಷ್ಟು ನಿಮ್ಮ ಮನೆಯಲ್ಲಿ ಅಮೃತ ಬರುತ್ತೆ, ನಿಮ್ಮ ಮನೆಯಲ್ಲಿ ಶುಭ ಆಗುತ್ತೆ, ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಕೃಪೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು. ಧನುಸು ರಾಶಿಯವರಿಗೆ 5ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಜನ್ಮದಲ್ಲೇ ಇರತಕ್ಕಂಥ ಶುಕ್ರ, ಹಾಗೆಯೇ ದ್ವಾದಶ ಸ್ಥಾನದಲ್ಲಿ ಇರ್ತಕ್ಕಂಥ ರವಿ ಬುಧ. ತಿರುಗಾಟ ಜಾಸ್ತಿ ಇರುತ್ತೆ, ಅಲೆದಾಟ ಇರುತ್ತೆ, ಯೋಚನೆಗಳು ಜಾಸ್ತಿ ಇರುತ್ತೆ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. 6ರಿಂದ 7 ಗ್ರಹಗಳು ಈ ವಾರದಲ್ಲಿ ಶುಭ ಫಲಗಳನ್ನು ಕೊಟ್ಟರೂ ಕೂಡ ಎಲ್ಲೋ ಒಂದು ಕಡೆ ಯೋಚನೆಗಳು, ಚಿಂತೆಗಳು,
ಆ ಚಿಂತೆಯನ್ನೇ ಮನುಷ್ಯನನ್ನು ಚಿತೆಗೆ ತಗೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಹುಷಾರಾಗಿದ್ದಿರಬೇಕು. ಸ್ವಲ್ಪ ಜಪತಪಗಳನ್ನ ಮಾಡ್ಕೊಳ್ಳಿ. ಹಾಗೆ ಎಲ್ಲೋ ಒಂದು ಕಡೆ ಸಾಧ್ಯವಾದಷ್ಟು ವಾಕ್ ಮಾಡ್ತಕ್ಕಂಥದ್ದು, ಯೋಗ ಮಾಡ್ತಕ್ಕಂಥದ್ದು, ಇದರಿಂದ ಸ್ವಲ್ಪ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗೆ ಇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಧನ ಯೋಗ ಇರತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ವಿವಾಹ ಯೋಗ ಕೂಡಿ ಬಂದಿರತಕ್ಕಂಥದ್ದು, ಶುಭ ಕಾರ್ಯಗಳು ಮಾಡೋಕ್ಕೆ ಪ್ರಯತ್ನ ಪಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಸ್ನೇಹಿತರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಬಂಧುಗಳ ಜೊತೆ ಏನಾದರೂ ಫೈನಾನ್ಸ್ ವ್ಯವಹಾರ ಮಾಡಿದರೆ ಅದರಿಂದ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗೆ ಇರುತ್ತೆ. ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ. ಹಳದಿ ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು ಧನುಸು ರಾಶಿಯವರಿಗೆ 5 ಮತ್ತು 1 ಆಗಿರುತ್ತೆ. ಸಾಧ್ಯವಾದಷ್ಟು ಈ ರಾಶಿಯವರು ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಳ್ಳಿ. ಓಂ ಶರವಣ ಭವ ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಳ್ಳೋದು, ಸುಬ್ರಹ್ಮಣ್ಯನಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಬರುತ್ತೆ. ಓಂ ಶರವಣ ಭವ ಈ ಮಂತ್ರವನ್ನು ಈ ವಾರದಲ್ಲಿ ಹೆಚ್ಚಾಗಿ ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ ನೇರ ಸಂಚಾರವನ್ನು ಪ್ರಾರಂಭ ಮಾಡಿದ್ದಾರೆ. ಮಕರ ರಾಶಿಯವರಿಗೆ ದ್ವಿತೀಯದಲ್ಲಿಯೇ ಶನಿ ನೇರ ಸಂಚಾರ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ ನೇರ ಸಂಚಾರ, ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ಹಾಗೆ ತಮಗೆ ಈಗ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಆಕಸ್ಮಿಕ ಧನಯೋಗ, ಪೆಂಡಿಂಗ್ ಇರ್ತಕ್ಕಂಥ ಅರ್ಧಂಬರ್ಧ ಕೆಲಸಗಳೆಲ್ಲ ಪರಿಪೂರ್ಣ ಆಗುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಬಡ್ತಿ ಸಿಗ್ತಕ್ಕಂಥದ್ದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ವಿವಾಹ ಈಗಾಗಲೇ ಕೆಟ್ಟೋಗ್ಬಿಟ್ಟಿದೆ, ಮಾತುಕತೆಗಳಲ್ಲಿ ಅದು ಅರ್ಧಂಬರ್ಧಕ್ಕೆ ನಿಂತೋಗಿರ್ತಕ್ಕಂಥದ್ದು ಕೂಡ ಪೂರ್ತಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಭೂಮಿಯಿಂದ ಒಳ್ಳೆಯದಾಗುತ್ತೆ. ವ್ಯವಹಾರಗಳು ಚೆನ್ನಾಗಿರುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ. ಗಂಡ ಹೆಂಡತಿಯರಲ್ಲಿ ಪರಿಪೂರ್ಣ ಅನ್ಯೋನ್ಯತೆ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಪಾಲುದಾರಿಕೆಯಿಂದ ಶುಭ ಆಗುತ್ತೆ. ಹಾಗೆಯೇ ಹಸಿರು ಮತ್ತು ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 4 ಮತ್ತು 8 ಆಗಿರುತ್ತೆ. ಸಾಧ್ಯವಾದಷ್ಟು ಓಂ ಪದ್ಮಪ್ರಿಯಾಯೈ ನಮಃ, ಓಂ ಪದ್ಮಪ್ರಿಯಾಯೈ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಸಾಸಿವೆ ಎಣ್ಣೆಯನ್ನು ಶನಿ ಭಗವಾನರ ದೇವಸ್ಥಾನದಲ್ಲಿ ಕೊಟ್ಟು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ 5ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ನಿರ್ಧಾರಗಳಲ್ಲಿ ಚೆನ್ನಾಗಿರುತ್ತೆ. ಈ ವಾರದಲ್ಲಿ ತುಂಬ ಒಳ್ಳೆಯ ನಿರ್ಧಾರ ತಗೊಳ್ತೀರಾ, ಅದರಿಂದ ಶುಭ ಆಗುತ್ತೆ. ಭೂಮಿಯಿಂದ ಒಳ್ಳೆಯದಾಗುತ್ತೆ. ಆಸ್ತಿಯಲ್ಲಿ ಒಳ್ಳೆಯದಾಗುತ್ತೆ. ನೇರ ಶನಿ ಮೂಲ ತ್ರಿಕೋಣದಲ್ಲಿ ನೇರ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ರಾಹು 2ನೇ ಮನೆಯಲ್ಲಿದ್ದಾನೆ. ವಾಹನದ ಬಗ್ಗೆ ಜಾಗೃತಿಯಾಗಿರಿ. ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ವಿದೇಶ ಪ್ರಯಾಣ ಕೂಡಿ ಬಂದಿರತಕ್ಕಂಥದ್ದು, ವ್ಯವಹಾರಗಳು ಚೆನ್ನಾಗಿರ್ತಕ್ಕಂಥದ್ದು, ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳು ಶುಭ ಆಗುತ್ತೆ. ಹಾಗೆ ಹೊಸ ಸಂಸ್ಥೆ ಸ್ಥಾಪನೆ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಏನೋ ಚಿಂತೆಗಳು ಕಾಡ್ತಾ ಇತ್ತು, ನಾವು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ, ಏನಪ್ಪ ಮಾಡೋದು ಅಂಥವರಿಗೆ ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಕಪ್ಪು ಮತ್ತು ನೀಲಿಯ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಉತ್ತರ ಮತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಮತ್ತು 1 ಆಗಿರುತ್ತೆ. ಈ ಒಂದು ವಾರದಲ್ಲಿ ಜೇನುತುಪ್ಪವನ್ನು ಶಿವನ ದೇವಸ್ಥಾನದಲ್ಲಿ ಕೊಟ್ಟು ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಜೇನುತುಪ್ಪವನ್ನು ಶಿವನ ದೇವಸ್ಥಾನದಲ್ಲಿ ಕೊಟ್ಟು ಬಂದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ಗಂಗಾಧರಾಯ ನಮಃ, ಓಂ ಗಂಗಾಧರಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಈ ವಾರದಲ್ಲಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು ಮೀನರಾಶಿಯವರಿಗೆ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಗಟ್ಟಿತನ ಇರುತ್ತೆ. ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅದು ಪರಿಪೂರ್ಣ ಆಗುತ್ತೆ. ಭೂಮಿಯಿಂದ ಒಳ್ಳೆಯದಾಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಹಾಗೆ ಮನೆಯಲ್ಲಿ ಮಕ್ಕಳಿಂದ ಶುಭ ಸಮಾಚಾರ ಅಥವಾ ಮನೆಗೆ ಅತಿಥಿ ಬರ್ತಕ್ಕಂಥದ್ದು, ವಾಹನ ತಗೊಳ್ತಕ್ಕಂಥ ಯೋಗ, ಭೂಮಿ ತಗೊಳ್ತಕ್ಕಂಥ ಯೋಗ, ಮನೆ ರಿಪೇರಿ ಮಾಡ್ಕೊಳ್ತಕ್ಕಂಥ ಯೋಗ, ಪ್ರಯಾಣ ಯೋಗ ಇರತಕ್ಕಂಥದ್ದು, ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ, ಆಕಸ್ಮಿಕವಾಗಿ ವಾಹನದ ಒಂದು ಬದಲಾವಣೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಸಹ ಮೀನರಾಶಿಯವರಿಗಿರುತ್ತೆ. ಆಧ್ಯಾತ್ಮಿಕ ಚಿಂತಕರಿಗೆ ಒಳ್ಳೆಯದಾಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳು ಶುಭ ಆಗುತ್ತೆ. ವ್ಯಾಪಾರಸ್ಥರಿಗೆ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥದ್ದು, ಮಾನಸಿಕವಾಗಿ ಒಳ್ಳೆ ಧನಾತ್ಮಕವಾಗಿ ಯೋಚನೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ರಾಜಕಾರಣಿಗಳಿಗೂ ಒಳ್ಳೆಯದಾಗುತ್ತೆ. ಹಳದಿ ಮತ್ತು ಕೇಸರಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಮತ್ತು 3 ಆಗಿರುತ್ತೆ. ಈ ವಾರದಲ್ಲಿ ಸಾಧ್ಯವಾದಷ್ಟು ನೀರನ್ನು ದಾನ ಕೊಡಿ. ನೀರಿನ ದಾನ ಕೊಟ್ಟರೂ ಕೂಡ ಸಾಕಷ್ಟು ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಓಂ ನೀಲಲೋಹಿತಾಯ ನಮಃ, ಓಂ ನೀಲಲೋಹಿತಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ವಾರಫಲ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.